ನಮಸ್ತೆ ರೈತ ಬಂದವರೇ, ನಾವು ಕಿರಣ್ ಆರ್ಗಾನಿಕ್ ಪ್ರೈವೇಟ್ ವತಿಯಿಂದ ಬಂದಿರೋದು, ದಾವಣಗೆರೆಯಿಂದ ಬಂದಿದ್ದೀವಿ. ಇಲ್ಲೊಬ್ಬರನ್ನ ರೈತರನ್ನ ಸಂದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು ಸರ್? ಅಶ್ವಥ್ ಸರ್. ಅಶ್ವಥ್ ಅಂತ. ಅಶ್ವಥ್. ಯಾವ ಊರು ಸರ್ ಇದು? ಸರ್ ಸೀಗವಾಳು, ಕೆಆರ್ನಗರ ತಾಲೂಕು, ಸಾಲಿಗ್ರಾಮ ಹೋಬಳಿ, ಸೀಗವಾಳು. ಸೀಗವಾಳು. ಹಾಂ. ಈಗ ನಮ್ಮದು ಕಿರಣ್ ಪ್ರಾಡಕ್ಟನ್ನು ಯೂಸ್ ಮಾಡಿರಿ ನೀವು? ಹೌದು ಸರ್. ಈಗ ಫಸ್ಟಿಗೆ ನಿಮಗೆ ನಾವು ಯಾವ ಥರ ಪರಿಚಯ ಇದೆ ನಿಮಗೆ? ಸರ್ ನಮ್ಮದು ಫೇಸ್ಬುಕ್ಕಲ್ಲಿ ನಿಮ್ಮದು ಕೊರೋನಾ ಇದನ್ನು ನೋಡಿಬಿಟ್ಟು ಅದರಲ್ಲಿ ನೋಡಿ ಬೆಳೆ ನೋಡ್ಬಿಟ್ಟು ನಾನು ನಿಮಗೆ ಮಾರುತಿ ಸರ್ ಅಂದ್ಬಿಟ್ಟು ನಂಬರ್ ತೊಗೊಂಡು ನಿಮಗೆ ಮಾಡಿದೆ ಫೋನು. ನಿಮಗೆ ಫೋನ್ ಮಾಡಿದಾಗ ನೀವು ಸರ್ ಈ ಥರ ಇದೆ ಅಂದ್ಬಿಟ್ಟು ಒಂದು ಮಾಹಿತಿ ಕೊಟ್ಟಾಗ ನೀವು ಒಂದು ಸರ್ ಇಲ್ಲಿಗೆ ಬನ್ನಿ ಸರ್ ಅಂತ ಕರೆದೆ. ಆದರೆ ಬರೋಕ್ಕಾಗಲ್ಲ ಸರ್, ನಮಗೆ ನಿಮ್ಮ ಇದಕ್ಕೆ ನಾವು ಕಳಿಸ್ಕೊಡ್ತೀವಿ ನಿಮ್ಮ ಅಡ್ರೆಸ್ಗೆ. ನಿಮ್ಗೆ ಏನೇನು ಐಟಮ್ ಬೇಕು, ಎಷ್ಟು ಬ್ಯಾರಲ್ ಬೇಕು ಅಂತ ಕೇಳಿದಾಗ ನನಗೆ ಒಂದು 3 ಬ್ಯಾರಲ್ಗೆ ಸ್ಟಾರ್ಟಿಂಗ್ ಕಳಿಸ್ಕೊಟ್ರಿ. ಅಷ್ಟರೊಳಗಡೆ ನಮ್ಮ ಒಂದು ಗಿಡದಲ್ಲಿ ಒಂದು 2 ತಿಂಗಳಾಗಿತ್ತು ಸರ್ಗೆ. ಒಂದು 2-3 ಕಡೆ ಒಂದು ಅಷ್ಟೊತ್ತಿಗೆ ನೀವು ಅಮೌಂಟ್ ಹಾಕಿದ್ರಿ. ಅಮೌಂಟ್ ಹಾಕಿ ಎಲ್ಲ ಕಳಿಸಿ ನೀವು ಕಳಿಸ್ಕೊಟ್ಟಿದ್ರಿ. ಕಳಿಸಿದ್ವಿ ನಾವು, ನಿಮ್ಗೆ ಮೆಡಿಸಿನ್ ಸಹ ಕಳಿಸಿದ್ರಿ ನೀವು. ಆದ್ರೆ ಆ ಒಂದು 2-3 ಕಡೆ ಕಾಣ್ತು ನನಗೆ, ಯಾವುದೋ ಈ ಕೆಂಪು ಕೊಳೆ ರೋಗ. ಮೆಡಿಸಿನ್ ತರಿಸಿದ ಮೇಲೆ ಮೆಡಿಸಿನ್ ತರಿಸ್ಕೊಂಡೆ. ಆಮೇಲೆ ನಿಮಗೆ ಇಂಪ್ರೂವ್ಮೆಂಟ್ ಮೆಡಿಸಿನ್ ತರಿಸ್ಕೊಂಡ ಮೇಲೆ ಕೊಳೆ ಕಾಣ್ತು. ಕೊಳೆ ಕಾಣ್ತು. ಒಂದು 2-3 ಗಿಡ ಕಾಣ್ದಾಗ ಮತ್ತೆ ನಿಮಗೆ ನಾನು ಕಾಲ್ ಮಾಡಿ ಕೇಳಿದಾಗ ಸರ್ ಈ ಥರ ಆಗ್ತಿದೆ, ನೀವು ಬರಲೇಬೇಕು, ಫ್ಲಾಟ್ ನೋಡಲೇಬೇಕು ಅಂತ ಅಂದಾಗ ನಿಮ್ಮನ್ನ ಕರೆಸ್ಕೊಂಡು ನಾನು ನಿಮ್ಮ ಫ್ಲಾಟ್ ತೋರಿಸಿದಾಗ ನೀವು ಮತ್ತೆ ಅದಕ್ಕೆ ಏನೇನೋ ಥರದ ಯಾವುದು ಮೆಡಿಸಿನ್ ಬೇಕು ಅದನ್ನೆಲ್ಲ ಕೊಟ್ಟರೆ ಅದು ಮತ್ತೆ ಕೊಟ್ಟಾದ್ಮೇಲೆ ನಾನು ಒಂದು ಟ್ರೆಂಚಿಂಗ್ ಕೊಟ್ಟೆ, 2 ಸ್ಪ್ರೇ ಕೊಟ್ಟಿದ್ದೀನಿ. ಅದಾದ ನಂತರ ಮತ್ತೆ ಸ್ವಲ್ಪ ಡೆವಲಪ್ಮೆಂಟ್ ಕಾಣ್ತು. ನನಗಂತೂ ತುಂಬ ಇಷ್ಟ ಆಯಿತು ಡೆವಲಪ್ಮೆಂಟ್ ಕಂಡಾಗ. ಮತ್ತೆ ನಾನು ನಿಮಗೆ ಅವಾಗ ಕಾಲ್ ಮಾಡ್ಕೊಂಡು ಒಂದು ಸ್ವಲ್ಪ ಕೊಳೆ ರೋಗ ಅವಾಯ್ಡ್ ಮಾಡಲಿಕ್ಕೆಲ್ಲ ಹರ್ಬಾಸು ಮತ್ತೆ ಯಾವುದೋ ಒಂದು ಮೆಡಿಸಿನ್ ಎಲ್ಲ ನೀವು ಕೊಟ್ಟಾಗ ಅದು ನೋಡಿದಾಗ ರ್ಯಾಪಿಡಾನು ಇವೆಲ್ಲ ಕೊಟ್ಟ ತಕ್ಷಣ ನನಗೇನಾಯ್ತು, ಈಗ ಇಲ್ಲಿ ಎಲ್ಲ ಅವಾಯ್ಡ್ ಆಗಿದೆ. ಕೊಳೆ ರೋಗ ಏನಿತ್ತು ಅದೆಲ್ಲ ಅವಾಯ್ಡ್ ಆಗಿ ಈಗ ನನಗೆ ಒಳ್ಳೆ ಮರಿಗಳ ಸಂಖ್ಯೆ ಜಾಸ್ತಿ ಆಗಿ ನಂದು ಈ ತರ ಒಂದು ಲೆಕ್ಕಾಚಾರಕ್ಕೆ ಬಂದಿದೆ ಸರ್. ಶುಂಠಿ ಚೆನ್ನಾಗಿದೆ. ಈಗ ನೀವು ಎಷ್ಟು ಸರಿ ಟ್ರಂಚಿಂಗ್ ಮಾಡಿದ್ರಿ, ಎಷ್ಟು ಸರಿ ಸ್ಪ್ರೇ ಮಾಡಿದ್ರಿ? ಸರ್ 2 ಸರಿ ಟ್ರಂಚಿಂಗ್ ಕೊಟ್ಟಿದ್ದೀನಿ, 3 ಸರಿ ಸ್ಪ್ರೇ ಕೊಟ್ಟಿದ್ದೀನಿ ಸರ್. ಯಾವ್ಯಾವ ಸ್ಪ್ರೇ ಕೊಟ್ಟಿರಿ? ಫಸ್ಟ್ನೇ ಟ್ರಂಚಿಂಗ್ ಅಲ್ಲಿ ಏನೇನು ಮಾಡಿದ್ರಿ? ಸೆಕೆಂಡ್ ಟ್ರಂಚಿಂಗ್ ಅಲ್ಲಿ ಸರ್ ಫಸ್ಟ್ನೇ ಟ್ರಂಚಿಂಗ್ ಅಲ್ಲಿ ರ್ಯಾಪಿಡಾನು ಮತ್ತೆ ಒನಿಟಾನು. ರ್ಯಾಪಿಡಾನ ಬ್ಯಾರಲ್ 1 kg ಕೊಟ್ಟಿದ್ವಿ. ಬ್ಯಾರಲ್ 1 kg ಕೊಟ್ಟಿದ್ವಿ. ಕೊಳೆ ಇತ್ತಲ್ಲ ಅದಕ್ಕೆ ಅದ್ರ ಜೊತೆಗೆ ಬೆಲ್ಲ ಮತ್ತೆ ಇದನ್ನ ಮಿಕ್ಸ್ ಮಾಡಿ ಅದನ್ನ ಒಂದು 24 hours ಅದನ್ನ ಉನ್ಯಾಕ್ ಮಾಡಿ ಅಂತ ಹೇಳಿದ್ರೆ ಅದನ್ನ ಮಾಡಿ ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಜೊತೆ ಕಾಂಬಿನೇಷನ್ ಒನಿಟಾನು ಸ್ಟಿಕಾನು ಇದನ್ನೆಲ್ಲ ಹಾಕೊಂಡು ಕೊಟ್ಟಿದ್ದೀನಿ ಸರ್. ಕೊಟ್ಟೆ ಅದಾದ ನಂತರ ಒಂದು ಸ್ಪ್ರೇ ಜೊತೆಗೆ ಟೈಕೋಡರ್ಮಾ ಸುಡಾಮೋನಾಸ್ ಹಾಕೊಂಡು ಸುಡಾಮೋನಾಸ್ ಹಾಕೊಂಡು ಇದನ್ನೆಲ್ಲ ಕಾಂಬಿನೇಷನ್ ಮಾಡ್ಕೊಂಡು ನೀವು ಟ್ರಂಚ್ ಮಾಡಿದ್ರಿ. ಟ್ರಂಚ್ ಆದ್ಮೇಲೆ ಮತ್ತೊಂದು ಸ್ಪ್ರೇ ಮಾಡಿದ್ರಿ. ಮತ್ತೆ ಒಂದು ಸ್ಪ್ರೇ ಕೊಟ್ರಿ. ಬಟ್ ಆ ಸ್ಪ್ರೇಗೂ ಟ್ರಂಚಿಗೂ ಏನ್ ಬದಲಾವಣೆ ಕಾಣ್ತು ನಿಮಗೆ? ಫಸ್ಟ್ ಇಂದ ಸ್ಪ್ರೇಗೂ ಟ್ರಂಚಿಂಗಿಗೂ? ಸರ್ ಸ್ಟಾರ್ಟಿಂಗ್ ನನಗೆ ನೀವು ಕೊಟ್ಟಿದ ಮುಂಚೆಗೆ ಸ್ವಲ್ಪ ಎಲ್ಲ ವೈಟ್ ಗರಿ ಇತ್ತು, ಮತ್ತೆ ಎಲ್ಲ ಒಂಥರ ಅರ್ಶಿಣದ ಕಲರ್ ಗರಿ ಇತ್ತು. ಅದನ್ನ ಕೊಟ್ಟ ಮೇಲೆ ನನಗೆ ಎಲ್ಲ ಗರಿಗಳು ಹಸಿರ ಕಾಣ್ತು, ಡೆವಲಪ್ಮೆಂಟ್ ಚೆನ್ನಾಗಿ ಕಾಣ್ತು ಸರ್. ಈಗ ಹಸಿರು ಚೆನ್ನಾಗಾಯ್ತು, ಕೊಳೆಗೂ ಕೊಟ್ಟಿದ್ವಿ. ಕೊಳೆ ಕಂಟ್ರೋಲ್ ಸರ್. ಕೆಂಪು ಕೊಳೆ ಬೀಳಿದ್ ನಿಮಗೆ. ಹೌದು. ಅರ್ಬಾಸ್ ನಾವು ಮತ್ತೆ ಸ್ಪ್ರೇ ಮಾಡ್ತೀವಿ ನಿಮಗೆ. ಹೌದು ಸರ್. ಹರ್ಬಾಸ್ ಕೊಟ್ರೆ ಹರ್ಬಾಸ್ ಕೊಟ್ಟ ಮೇಲೆ ಎಲ್ಲ ಫುಲ್ ಅವಾಯ್ಡ್ ಆಯ್ತು ಸರ್. ಅದು ಹರ್ಬಾಸ್ ಕೊಟ್ಟ ಮೇಲೆ ಫುಲ್ ಕ್ಲಿಯರ್ ಆಗಿದೆ. ಕೊಳೆನೇ ಕ್ಲಿಯರ್ ಆಗಿದೆ ಸರ್. ಒಂದು ಚೂರು ನನಗೆ ಕೊಳೆ ಕಾಣ್ತಾ ಇಲ್ಲ, ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲೂ ನಮ್ಮ ಪ್ಲಾಟ್ ಅಲ್ಲಿ ಯಾವ ತರ ಕಾಣ್ತಾ ಇಲ್ಲ, ಎಲ್ಲ ಫುಲ್ ಕ್ಲಿಯರ್ ಆಗಿದೆ. ಕೇಳ್ಬೋದು ರೈತ ಬಂದವರೇ, ಇಲ್ಲಿ ನಾವು ಎಷ್ಟು ಕೊಳೆಗೆ ಕೆಲಸ ಮಾಡಿಸಿದ್ವಿ ಅಷ್ಟು ಇಂಪ್ರೂವ್ಮೆಂಟ್ ಕೂಡ ಕೆಲಸ ಮಾಡ್ತೀವಿ. ಮರಿಗಳ ಸಂಖ್ಯೆ ಬರ್ಲಿಕ್ಕೆ ಕೂಡ ಕೆಲಸ ಮಾಡ್ತೀವಿ. ಅದು ಒಂದು ಗುಣಿಯಲ್ಲಿ ಎಷ್ಟು ಮರಿ ಬಂದಿದೆ ಅಂತ ನೀವು ಅವ್ರ ರೈತರ ಮುಖಾಂತರನೇ ತೋರಿಸ್ತೀವಿ. ಸರ್ ಒಂದು ಗುಣಿನ ನೀವು ಕೌಂಟಿಂಗ್ ಮಾಡ್ಬೋದಾ? ಸರಿ ಸರ್, ಕೌಂಟ್ ಮಾಡ್ತೀನಿ ಸರ್. ಕೌಂಟ್ ಮಾಡಿ ತೋರಿಸ್ತೀನಿ ಸರ್. ಚೂರು ಮುಂದೆ ಸರ್, ಸ್ವಲ್ಪ ಮುಂದೆ ಜೂಮ್ ಮಾಡ್ತಾ. 1 ಜೋರಾಗಿ ಎಣಿಸ್ರಿ. 2 3 4 5 6 7 8 9 10 11 12 13 14 15 16 17 18 19 19 20 21 22 23 24 25 26 27 28 29 30 31 32 33 34 35 37 ಇದೆ ಸರ್. 38 ಮರಿಗಳು. 38 ಮರಿಗಳು ಸರ್. ಬರ್ತಾ ಇದೆ ಮರಿ ಅಲ್ಲದೆ ಇನ್ನೂ ಮರಿ ಬರ್ತಾ ಇದೆ ಸರ್. ಆದ್ರೆ ನಮ್ಮ ಒಂದು ಕಾರ್ಯ ಏನಿದೆ, ನಮ್ಮ ಒಂದು ಔಷಧಿ ಒಳ್ಳೆ ಕೆಲಸ ಮಾಡಿದೆ ಸರ್. ನಾನು ತುಂಬಾ ಇಷ್ಟಪಡ್ತೀನಿ ಸರ್ ನಿಮ್ಮ ಒಂದು ಔಷಧಿನ. ಹೌದಾ? ಈಗ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್? ರೈತರಿಗೆ ಇದನ್ನ ಮಾಡಿದ್ರೆ ತುಂಬಾ ಒಂದು ಒಳ್ಳೆ ಡೆವಲಪ್ಮೆಂಟ್ ಕಾಣುತ್ತೆ, ಒಳ್ಳೆ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದನ್ನ ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಒಂದು ಅನುಭವ ಸರ್.
ಇದನ್ನ ಯೂಸ್ ಮಾಡಿದ್ರೆ ಒಳ್ಳೆ ಒಂದು ಕೊಳೆ ರೋಗ ಎಲ್ಲಾ ತರದ ಔಷಧಿನೂ ಇವರಲ್ಲಿ ಇದೆ. ಇವ್ರದ್ರಲ್ಲಿ ಕೊಳೆ ರೋಗ ಎಲ್ಲ ಫುಲ್ ಒಂದೇ ಒಂದ್ಸರಿ ನಾನು ಔಷಧಿ ಸ್ಪ್ರೇ ಮಾಡಿದೆ, ಎಲ್ಲ ಅವಾಯ್ಡ್ ಆಗಿದೆ ಸರ್. ಆದ್ರೆ ಇದರಿಂದ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಕಾಣ್ತಾ ಇದೆ ಸರ್ ಇದರಲ್ಲಿ. ಈಗ ನಿಯರೆಸ್ಟ್ ಪ್ಲೇಸ್ ಯಾವ್ದಾಗುತ್ತೆ ಸರ್ ಇಲ್ಲಿಂದ? ನಿಯರೆಸ್ಟ್ ಇಲ್ಲಿ ಹತ್ರದಲ್ಲಿ ಏನು ನಿಯರೆಸ್ಟ್ ಪ್ಲೇಸ್ಗಳು? ಸಾಲಿಗ್ರಾಮ, ಕೇರಳಾಪುರ, ಮತ್ತೆ ಈ ಕಡೆ ರಾಮನಾಥ್ಪುರ, ಈ ಕಡೆ ನರಸೀಪುರ, ಹಳೆ ನರಸೀಪುರ, ಅರ್ಕಲಗೋಡು, ಈ ಕಡೆ ಸರೌಂಡಿಂಗ್ ಎಲ್ಲ ಪ್ರಿಯಾಪಟ್ಟಣ, ಈ ಕಡೆ ಎಲ್ಲ ಹುಣಸೂರು, ಈ ಕಡೆ ಎಲ್ಲ ಹತ್ರ ಇದೆ ಸರ್. ಎಲ್ಲ ತುಂಬಾ ನಿಯರ್ ಇದೆ. ನಮಸ್ತೆ.